ಅಜ್ಜಿ ನನಗೆ ಇವತ್ತು ಟೀಚರ ರಜಾ ಕೊಟ್ಟಾರೆ. ರಜೆ ಕೊಟ್ಟವ್ರೆ? ಯಾಕಮ್ಮ? ಯಾಕೆ ಯಾಕೆ ರಜೆ ಕೊಟ್ಟವ್ರೆ? ನಮ್ಮ ಅಮ್ಮನಿಗೆ ರಜೆ ಇದ್ಬಿಟ್ರೆ ಸುಮ್ಮನೆ ಕೊಣಿಯಾದೆ ಹೋಗಿ ಸಿಸ್ವಾರ್ದಕ್ಕೆ ಹೋಗಿ ಸುಮ್ಮನೆ ಕೂಕೊಂಡು ಯಾಕ ನಾನು ಹಾಲು ಮಟ್ಟೆ ಅದು ಕೊಡ್ತಾರೆ ತಿನ್ಕೊಂಡು ಉಣ್ಕೊಂಡು ಸುಮ್ಮನೆ ಬೋರ್ಬೇಕು. ಇಲ್ಲಿ ಬೈ ಬಿಸಿಲ ಓಡಾಡ್ತೀಯ. ಯಾಕಣ ಅವರು ಎತ್ತ ಸ್ಟ್ರೈಕ್ ಮಾಡ್ತಾರೆ ಇರಂತೆ ರಾಜ ಕೊಟ್ಟಾರೆ ಹೇಳು. ಇಲ್ಲ ಅಂದರೆ ಕೊಳಿಸ್ತಿತ್ತು ಪ್ರೇಮಮ್ಮೇನು ಒಂದಿನ ಬಿಡಲ್ಲ, ಕೊಳಿಸ್ಬಿಡ್ತಿ. ನಾನು ಬಿಡಮ್ಮ ಯಾಕೆ ಇವತ್ತು ಹೊಳ್ತೈತೆ ಅಂತಂದ್ರು ಸುಮ್ಕಿರ್ ಮಮ್ಮ ಒಂದಿನ ಬೇಡ ಅಂತ ಸುಮ್ಮನಾದ್ರೆ ಇನ್ನೊಂದಿನ ಅದೇ ಕಳೀತಾರೆ ಅಂತೇಳಿ ಕೊಳಿಸ್ಬಿಡ್ತಿ. ಏನಿಲ್ಲ ಮಣಿ ಓಡಗಮ್ಮ ಇವಾಗ ಇಕ್ಷ ಬಂದು ಉಣ್ಣೋಗಿ ಹೋಗು, ಹೊಟ್ಟೆ ತುಂಬ ಉಂಡು ಸುಮ್ಮನೆ ಮನೆಗೆ ಬಿಸ್ಲಾಗಿ ಎತ್ತು ಹೋಗ್ಬೇಡ. ಉಂಡ್ಲೋಳು ನಾನು ಕೊಟ್ಟು ಆಲೇನೆ ಈಗ ಉಂಡ್ಲು ನೀನು ಕೊಟ್ಟು ಒಂದಿಟ್ಟು ಉಂಡಿಲ್ಲ ಅಂತ ನಾನು ಕೊಟ್ಟು ಒಂದಿಟ್ಟು ಕಣ್ಣು ಉಂಡ್ಲು ಎಲ್ಲಾರು ಕೊಟ್ಟಿಟ್ಟು ಉಮ್ತಾಳೆ. ಉಂಡ್ಲು ಉಮ್ತೀಯ ನಮ್ಮ ಇನ್ನೊಂದಿಟ್ಟು? ಬೇಡ ಬೇಡ ಅಜ್ಜಿ ಆಮೇಲೆ ಉಣ್ತೀನಿ. ಸರಿ ಆಯ್ತು ಆಮೇಲೆ ಉಣ್ಮಂತಿ. ನಮ್ಮ ಅಮ್ಮಣಿ ಜಾಣಿ ಕಣಮ್ಮ, ನಮ್ಮ ಅಮ್ಮಣಿ ಬಲ್ ಜಾಣಿ. ಜಾಣಿ ಗುಂಡಿ ನಮ್ಮ ಅಮ್ಮಣಿ. ಬೇಡ ಯಾಕಂದ್ರೆ ಈ ತಂಬಂತು ರಸ್ಮಕಯ್ಯ ಕ್ಷಮಿಸ್ಬಿಡ, ನನ್ನ ಮನಸ್ಸಿನಾಗೆ ಏನೋ ಇಕ್ಕಮ್ಮಕ್ಕೆ ಹೋಗ್ಬೇಡ. ನಿನ್ನ ಅನ್ಬಾರದು ಮಾತಂದಿದ್ದೀನಿ ಕಾಣು. ಇವಾಗ ನಾನು ಅಂಗಡಿ ಎಲ್ಲ ನಾ ಕ್ಲೋಸ್ ಮಾಡ್ತಾ ಇದ್ದೀನಲ್ಲ, ಆ ಸಾಮಾನೆಲ್ಲ ನಾ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಕೊಟ್ಟು ಬರೋಣ ಅಂತ ಇದ್ದೀನಿ. ಅದಕ್ಕೇ ನನಗೆ ತಗೊಂಡೋಗೋಕ್ಕೆ ಆತಿಗೆ ಸುಮ್ಮನೆ ಯಾಕೆ ಆಟ ಅದು ಮಾಡಬೇಕು, ಬಾಡಿಗೆ ಅದು ಕೊಡಬೇಕು. ಅದಕ್ಕೆ ನಿಮಿಷ ಅವರಿದ್ದರೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅನಾಥಾಶ್ರಮಕ್ಕೆ ಕೊಟ್ಟು ಬರೋಣ ಅಂತ ಇದ್ದೀನಿ. ಕೊಟ್ಟು ಬರಮ್ಮ, ಕೊಟ್ಟು ಬಾ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂದಮೇಲೆ ನಾವು ಮಾಡಬೇಡ ಅಂತ ಹೇಳೋಕ್ಕಾಗುತ್ತೆ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ತಗೊಂಡೋಗಿ ಕೊಟ್ಟು ಬಾ, ಒಳ್ಳೇದಾಗುತ್ತೆ. ರೀತಮ್ಮ ನಿನಗೆ ಈ ಬುದ್ಧಿ ಮೊದಲೇನೆ ಇದ್ದಿದ್ರೆ ಇನ್ನೊಂದಿಟ್ಟು ಉದ್ಧಾರ ಆಗ್ತಿದ್ದಲ್ಲಮ್ಮ. ನೋಡು ನಿನ್ನ ಮಗ ಸೊಸೆ ನಿಮ್ಮ ಗಂಡ ಎಲ್ಲ ಯೋಟ್ ಬುದ್ಧಿವಂತಿಕೆಯಿಂದ ಹೆಂಗೆ ದುಡಿತಾರೆ. ಮುಂಚೆಗೆ ಈ ಬುದ್ಧಿ ಇದ್ದಿದ್ರೆ ಇನ್ನೂ ಒಂದು 4 ಕಾಸು ಹೆಚ್ಚಿಗೆ ದುಡ್ಕೊಂತಿದ್ದೆ ಅನ್ನಿಸ್ತೈತೆ. ಏನು ಮಾಡೋಣ, ಸುಮ್ಮನೆ ಕೆಲ್ಸಕ್ಕೆ ಹೋಗಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ನಾನು ಕೆಲ್ಸಕ್ಕೆ ಹೋಗಲಿಲ್ಲ. ಅದೇ ನಾನು ಮಾಡಿದ ತಪ್ಪು. ಕೆಲ್ಸಕ್ಕೆ ಹೋಗಿದ್ರೆ ಇದೆಲ್ಲ ಸುಮ್ಮನೆ ಬಂಡವಾಳ ಹಾಕ್ಬಿಟ್ಟು ಸುಮ್ಮನೆ ಆಟ ಆಡ್ಬಿಟ್ಟೆ. ಕೆಲ್ಸಕ್ಕೆ ಹೋಗಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೆ. ಅದಕ್ಕೆ ಇವಾಗ ಎಲ್ಲನ ಕಟ್ಕೊಂಡು ಹೋಗಿ ಅನಾಥಾಶ್ರಮಕ್ಕೆ ಕೊಟ್ಟು ಬಂದು ಎಲ್ಲ ಇವಾಗ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಎಲ್ಲಾದ್ರೂ ತಂದಿಂದನ ಒಳ್ಳೆ ಮನಸ್ಸಿದ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗಿ ಆಗುತ್ತೆ ರೈತಮ್ಮ. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ದುಡಿದಲೇನೆ ಯಾವುದು ಬರಲ್ಲ ಕಣಮ್ಮ. ಈಗ ಏನೇ ನಮ್ಮನ್ನು ಮಾತು ಅಂದಿರ್ಬೋದು, ಈಗ ನಾವು ಅವಂಥವೆಲ್ಲ ಮನಸ್ಸನ್ನ ಇಕ್ಕಮಲ್ಲ. ಏನೋ ಸೆಣಕಿರ್ತೀವಿ ಅಂದರೆ ನಾವು ಸೆಣಕಿರ್ತೀವಮ್ಮ. ನಾವೇನೀಗ ಯಾರನ್ನೂ ನಂಬಕ್ಕೆ ಹೋಗಲ್ಲ, ಏನಿಲ್ಲ. ನಮ್ಮನ್ನೊಂದಾಗ ಮಾತ್ರ ನಾವು ಮಾತಾಡ್ತೀವಿ ಹೊರತು ಯಾರನ್ನೂ ನಾನು ನಂಬಕ್ಕೆ ಹೋಗಲ್ಲ ಕಣಮ್ಮ. ನೀನೇ ನೋಡಿದ್ಯಾ ನಾನು ಎಂತಾಳು ಅಂತ, ನಿನಗೆ ಗೊತ್ತೇ ಐತೆ. ಪ್ರೇಮ ಪ್ರೇಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನಾನು ಆಗಿದ್ದಾಯ್ತು ಹೋಗಿದ್ದಾಯ್ತು, ಇನ್ನು ಕ್ಷಮಿಸ್ಬಿಡಮ್ಮ. ಏನೋ ಇವಾಗ ತಪ್ಪಾಯಿತು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಯಾಕಂದರೆ ಇನ್ನೂ ನಿಮ್ಮ ಅತ್ತೇನು ನಾನು ಅನ್ಬಾರ್ದು ಮಾತಂದೆ, ಅನ್ಬಾರ್ದಾಗಿತ್ತು. ನಾನು ಅವತ್ತೇನೋ ಮಾತಾಡಿದೆ, ಕ್ಷಮಿಸ್ಬಿಡು. ಅದನ್ನೇನು ಮನಸ್ಸಿನಾಗ ಏನೋ ಇಕ್ಕೆಮಕ್ಕೆ ಹೋಗ್ಬೇಡ. ಈಗ ನಾನಿವತ್ತು ಮಾತುಗಳೆಲ್ಲ ಆಡಬಾರ್ದಾಗಿತ್ತು, ಅಂಥ ಮಾತುಗಳು ಆಡಿದ್ದೀನಿ. ಕ್ಷಮಿಸ್ಬಿಡು ಲಕ್ಷ್ಮಕ್ಕಯ್ಯ. ಅಲ್ಲ ಕಣ್ರೀತ, ನೀನು ಅವತ್ತು ಯೋಚನೆ ಮಾಡ್ಬೇಕಾಯ್ತು. ಆ ಮಾತುಗಳೆಲ್ಲ ಆಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡ್ಬೇಕಾಯ್ತು. ಈಗ ತಪ್ಪಾಯಿತು ಅಂತ ಹೇಳಿ ಬಂದು ಕ್ಷಮೆ ಕೇಳಿದ್ರೆ ನೀನು ಆಡಿರೋ ಮಾತುಗಳು ಎಲ್ಲಿ ಹೋಗ್ತವೆ? ನೀನು ಆಡಿರೋ ಮಾತುಗಳು ಎಲ್ಲ ನಮ್ಮ ಮನಸ್ಸಲ್ಲಿರ್ತವೆ. ನೀನು ಆಡಿರೋ ಮಾತುಗಳೆಲ್ಲ ನೆನಪಿಕ್ಕೊಂಡಿರ್ತಾರೆ. ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ನನಗೇನೋ ಬಲು ಬೇಜಾರಾಯಿತು. ನಮ್ಮ ಅತ್ತೆ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ನಿನಗೆಲ್ಲ ಮಾತಾಡ್ದಲ್ಲ ಎಷ್ಟು ಬೇಜಾರಾಯಿತು ಗೊತ್ತಾ? ಏನೋ ಸಂತಪ್ಪಣ್ಣವ್ರ ಮನೆ ಹತ್ರ ಬರೋದಕ್ಕೆ ಕುತ್ಕೊಳ್ತಾ ಇರೋದಕ್ಕೆ ಏನೋ ನೀನು ಇಷ್ಟೊಂದೆಲ್ಲ ರಂಪರಾಮಾಯಣ ಮಾಡ್ದಲ್ಲ, ಅದಕ್ಕೆ ನನಗೇನೋ ತುಂಬ ಬೇಜಾರಾಗ್ಬಿಡ್ತು ರೀತಾ. ಬಿಡ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಆಡಿರೋ ಮಾತು ಇವಾಗ ಮತ್ತೆ ವಾಪಸ್ ತಗೊಂತೀವಿ ಅಂದರೂ ನಾವು ಆಡಿರೋ ಮಾತು ಎಲ್ಲೂ ಹೋಗಲ್ಲ. ಮಾತದಲ್ಲಿ ಇಡ್ತಾ ಇರಬೇಕು ಅಂತ ನನಗೆ ಈಗ ಗೊತ್ತಾಯಿತು ಪ್ರೇಮ. ಅದಕ್ಕೇ ಇವಾಗ ಏನೋ ಆಗಿದ್ದಾಯಿತು ಬಿಡು. ಇವಾಗ ಶೌರ್ಯನ ಕಳಿಸಿ, ಯಾಕಂದರೆ ರೇಷನ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಕೊಟ್ಟು ಬರೋಣ ಅಂತ ಇದ್ದೀನಿ. ಮತ್ತೆ ಗಾಡಿ ಬಾಡಿಗೆ ಎಲ್ಲ ಕೊಡಬೇಕು. ಗಾಡಿ ಬಾಡಿಗೆ ಎಲ್ಲ ಕೊಟ್ಬಿಟ್ರೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಇವಾಗ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಶೌರ್ಯನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕೊಟ್ಟು ಬರೋಣ ಅಂತ ಇದ್ದೀನಿ. ಸರಿ ಆಯ್ತು ಹೇಳು, ಕೊಟ್ಟು ಬಾ. ಎಲ್ಲ ಹೋಗೈತೆ, ಎಲ್ಲ ಹೊಲ್ದ ಹತ್ರ ಕಳಿಸ್ತೀನಿ. ಈಗ ಇವ್ರನ್ನ ಕರ್ಕೊಂಡು ಹೋಗು. ನಿನ್ನ ಮಗನ ಮಾತಾಡಿಸಿ ನೀನು ಮನೆಯಾಗ ಹೋಗ್ಕೊಂಡು ನಿನ್ನ ಮಗ, ನಿನ್ನ ಗಂಡ, ನಿನ್ನ ಸೊಸೆ ಎಲ್ಲರ ಜೊತೆಗೂ ಚೆನ್ನಾಗಿರೋರ್ನು ಹೋಗಿ ಮಾತಾಡಿಸು. ಕಳಂಬ್ರಿತಮ್ಮ ಹೇಳತಕ್ಕನ ಸೆನಕ್ಕಿರ್ಬೇಕು. ಏನಾಗದಾಯ್ತು ಹೋಗೋದಾಯ್ತು, ಇನ್ನು ಯೋಸ್ತೀನಿ ಇರ್ತೀಯಮ್ಮ ರೀತಮ್ಮ ನೀನು. ಈಗ ಬಾ ಅಂದ್ರೆ ಹಿಂಗೆ ಹೋಗ್ಬೇಕು. ಇವಾಗಿನ ಮನುಷ್ಯನ ಜೀವನ ನೀರು ಮೇಲೆ ಗುಳ್ಳೆ ಇದ್ದಂಗೆ. ಅದೇ ಮತ್ತೆ ನಾವೇನೋ ಹಿಂಗಮ್ಮ. ಈಗ ನಾವು ಒಳ್ಳೆ ತಂದಿಂದ ಒಳ್ಳೆ ಮನ್ಸಿಗೆ ನಿನ್ನ ಯಾಕೆ ಬೈತಿದ್ಯಾಳ? ನಾನೇನು ಯಾರನ್ನೂ ಮುಲಾಜ್ ಕೇಳಲ್ಲ. ಕೆಟ್ಟ ಕೆಲಸ ಮಾಡಿದಾಗ ಎಲ್ಲಾರನ್ನೂ ತೆಗೆಕ್ಕೆ ಬಿಡ್ತೀನಿ. ಒಳ್ಳೆ ರೀತಿಯಿಂದ ಒಳ್ಳೆ ತಂದಿಂದ ಇರ್ತೀವಿ ಅಂದ್ರೆ ಬೇಕಾದ್ರೆ ನಂದೇ 1 ರೂಪಾಯಿ ಖರ್ಚಾಗ್ಲೇಳಿ ಆತ್ರಾಗ ನಾನು ನಂದೇ 10 ರೂಪಾಯಿ ಹೋಗ್ಲೇಳು ನಾನು ಕಳ್ಕೊಂತೀನಿ ಹೊರತು ಕೈ ಹೋಗ್ಲದ. ಆದ್ರೆ ನಾನು ಯಾರಿಗೂ ಇನ್ನೂವರೆಗೂ ಆಗೈತಿ ಏನೋ ಇದು ಮಾಡೋಕೆ ಹೋಗಲ್ಲ ಕಣಮ್ಮ. ಈಗ ಆಗಿದ್ದಾಯ್ತು ಹೋಗಿದ್ದಾಯ್ತು, ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗು. ನಿನ್ನ ಗಂಡನೂ ಅವನು ಕರಿ ಪ್ರದೀನ, ಅವನೇ ಬರ್ತಾನೆ. ಅವನೇ ಬಂದೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆಲ್ಲ ಕೊಟ್ಟು ಬರ್ತಾನೆ. ಅವನ್ನೇ ಕರಿಬೇಕು ತಾನೆ ನೀನು.
ಅವರು ಕೆಲ್ಸಕ್ಕೆ ಹೋಗ್ತಾರೆ ಬರಲ್ಲ ಅಂದರು. ನಾನು ಅಲ್ಲೇನೆ ಬೆಳಿಗ್ಗೆ ಕೇಳಿದೆ. ಅವನು ಮಾತಾಡ್ಸಲ್ಲ, ನನ್ನ ಮಗ ಕೊಟ್ಟು ನನ್ನ ಮಾತಾಡ್ಸಲ್ಲ. ಅವನು ಕೆಲ್ಸಕ್ಕೆ ಹೋಗ್ತಾನಲ್ಲ, ಕೇಳಿದೆ ಬಾರಪ್ಪ ಹೋಗೋಣ, ಹಿಂಗೆ ಐತೆ ಅದನ್ನೆಲ್ಲ ತಗೊಂಡೋಗಿ ಅನಾಥಾಶ್ರಮಕ್ಕೆ ಕೊಟ್ಟು ಬರೋಣ ಅಂತ ಹೇಳಿ ನನ್ನ ಮಗನ ಕೇಳಿದೆ. ಅಲ್ಲೇನೆ ಅವನು ಏನು ಮಾತಾಡಲಿಲ್ಲ. ಯಾಕಂದರೆ ನೀನು ಮಾಡಿರೋ ತಪ್ಪಿಗೆ ಅವ್ರಿಗೆ ಬಲ್ ಬೇಜಾರಾಯಿತು. ಯಾಕಂದರೆ ನೀನಂತ ಕೆಲಸ ಮಾಡಿದೆ. ನೀನು ಫಸ್ಟ್ ಒಳ್ಳೆಯವಳಾಗಿದ್ದರೆ ಇವತ್ತು ಅವ್ರು ಬೇಜಾರು ಮಾಡ್ಕೊಂತಿರ್ಲಿಲ್ಲ. ನಿನ್ನಿಂದಲೇ ಎಲ್ಲ ಆಗಿದ್ದು, ನಿನ್ನಿಂದಲೇ ರೀತಾ. ನೀನೊಬ್ಳು ಆ ಮನೆಯಲ್ಲಿ ಸರಿಯಾಗಿದ್ದಿದ್ರೆ ಎಲ್ಲ ಸರಿಯಾಗಿರೋದು ನಿನ್ನಿಂದಲೇ ಆ ಮನೆಗೆ. ನಿನ್ನ ಮಗ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಮಗಳಾಗಿರ್ಬೋದು, ನಿನ್ನ ಮಗಳೂ ಅಷ್ಟೇ. ಎಷ್ಟು ಚೆನ್ನಾಗಿವತ್ತು ನೋಡಿ ಹೆಂಗಿದ್ದವಳು ಇವತ್ತು, ಎಷ್ಟು ಚೆನ್ನಾಗಿದ್ದಾಳೆ. ನೀನೊಬ್ಬಳೇ ಆ ಮನೆಯಾಗೆ. ನಿನ್ನ ಮಗಳಾಗಿರ್ಬೋದು, ನಿನ್ನ ಮಗ ಆಗಿರ್ಬೋದು, ಸೊಸೆ, ನಿನ್ನ ಗಂಡ, ಅವರು ಬುದ್ಧಿ ಕಲ್ತ್ಕೊಂಡು ಅವರು ಎಷ್ಟು ನೋಡಿ ಇವಾಗ ನಿನ್ನ ಸೊಸೆ ಬಂದಾಗಿಂದಲೂ ಯೋಟೋ ಒಂದಿಷ್ಟು ದುಡ್ಡು ಕೂಡಿಡ್ಕೊಂಡು ಸ್ವಲ್ಪ ಸೈಡ್ ಕಿಟ್ ಏನಾದರೂ ತಗೊಂಡವ್ರೆ. ನಿನ್ನ ಮಗಳಾಗ್ಲೇಳು ಚೆನ್ನಾಗಿ ಇಟ್ಕೊಂಡು ಹೊಂದಾಣಿಕೆಯಿಂದನ ಹೋಗ್ತಾಳೆ. ಅದಕ್ಕೆನ ಮಾತಾಡಿಸ್ಕೊಂಡು ಎಲ್ಲರ ಹತ್ರನೂ ಚೆನ್ನಾಗಿದ್ದಾಳೆ ನಿನ್ನ ಸೊಸೆ. ಬಂದಿರೋ ಸೊಸೆ ಇಷ್ಟೇ ಚೆನ್ನಾಗಿ ಎಲ್ಲರಿಗೂ ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋಗ್ತಾಳೆ. ನೀನೇ ರೀತಾ, ನೀನೇ ಅಂತವಳ ಮನೇಲಿ. ನೀನು ಬಿಟ್ಟರೆ ನೀನೊಬ್ಬಳು ಸರಿಯಾದರೆ ಎಲ್ಲರೂ ಸರಿ ಹೋಗ್ತಾರೆ. ಕಳಿಸ್ತೇವೇಳ ಯಪ್ಪ ಎಲ್ಲ ಹೊಲ್ತಕ್ಕೆ ಹೋಗೈತೆ, ಎಲ್ಲ ಏನೋ ಗೊಬ್ಬರ ಏನೋ ಹಾಕ್ಸೋಕ್ಕೆ ಹೋಗೈತೆ ಅಡಿಕೆ ಗಿಡಕ್ಕೆ. ಬಂದಾಗ ಬೇಕಾದರೆ ಕಳಿಸ್ತೀನಿ, ಅಲ್ಲಿಗೆ ಕಳಿಸ್ತೀನಿ, ಬಂದು ಮಾಡಿಕೊಟ್ಟು ಬರುತ್ತೆ. ಸುಮ್ಮನೆ ಮಾಡಕ್ಕೆ ಬದುಕಿಲ್ದಲೇನೆ ಇಲ್ಲದೆಲ್ಲ ಇದು ಮಾಡ್ಕೊಂಡೆ ಕಣಮ್ಮ. ಹೇಳತ್ಲಿಗೆ ನಾನು ಈ ತಮ್ಗೆ ಯಾಕೆ ಬುದ್ಧಿ ಇಲ್ಲ, ಇಂಥ ಕೆಲಸ ಮಾಡ್ಕೊಂಬತ್ತೆ ಅನ್ಕೊಂತಿದ್ದೆ. ಇದಕ್ಕೆ ಬುದ್ಧಿ ಇರೋರಾಗಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ಇದಕ್ಕೆ ಬುದ್ಧಿ ಇಲ್ಲ ಈ ರೀತಮ್ಮನಿಗೆ ಅಂತ ನಾನು ಹಂಗೆ ಅನ್ಕೊಂತಿದ್ದೆ. ಭಾಳ ಬೇಜಾರು ಮಾಡ್ಕೊಂತಿದ್ದೆ ಕಣಮ್ಮ. ಏನು ಒಬ್ರಿಗೆ ಬುದ್ಧಿ ಹೇಳೋರಾಗಿ ರೀತಮ್ಮ ಏನು ಹಿಂಗೆ ಅಂತ ನಾನಂತೂ ಎಷ್ಟೋ ಸರಿ ಪಶ್ಚಾತ್ತಾಪ ಪಟ್ಟಿದ್ದೀನಿ. ಯಾಕಪ್ಪ ಈ ಅಮ್ಮ ಹಿಂಗೆ ಮಾಡ್ಕೊಂತೈತೆ ಏನು ಎತ್ತ ಅಂತ ಹೇಳೋದು ನನಗೆ ಬುಲ್ ಬೇಜಾರಾಗತ್ತೆ ಕಣಮ್ಮ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಯಿತು. ಇನ್ನು ಇವಾಗ ಸೀನಪ್ಪಣಯ್ಯ ಎಷ್ಟು ಇವಾಗ ನಾನು ಮನ್ಸಿಗೆ ನಾನು ಬೇಜಾರು ಮಾಡ್ಕೊಂಡ್ರು ಅದೇನು ಮಾಡೋಕ್ಕಾಗಲ್ಲ. ಈಗ ನೋಡು ಅದೇ ಸಣ್ಣಪ್ಪಣಯ್ಯ ಸತ್ಯಕಾಯಿ ಅವರು ಹಂಗೇನೆ. ಅವರು ಭಾಳ ಎಲ್ಲರ ಮೇಲೂ ಸಿಟ್ಟು ಮಾಡ್ಕೊಂಬರು. ಎಲ್ಲರ ಮೇಲೂ ಈಗ ಅವ್ರ ಹತ್ರ ನೋಡು ಸಣ್ಣಪ್ಪ ದೀಪು ಅವ್ರ ಹತ್ರ ಎಲ್ಲನೂ ಎಷ್ಟೆಲ್ಲ ಇದು ಮಾಡ್ಕೊಂಡಿದ್ರು. ಅವರು ಎಲ್ಲರೂ ಚೆನ್ನಾಗಾದ್ರಲ್ಲ, ಅದಕ್ಕೇನೆ. ಇವಾಗ ಬಿಡು ಏನೋ ಆಗಿದ್ದಾಯಿತು, ಏನು ಮಾಡೋಕ್ಕಾಗಲ್ಲ. ಸರಿ ಆಯ್ತು ಹೇಳಮ್ಮ, ಕಳಿಸ್ತೀವಿ. ಎಲ್ಲನ ರೆಡಿ ಮಾಡಿಕ್ಕು, ಬರ್ತಾನೆ. ಎಲ್ಲ ಕಾರ್ನಾಗ ಹಾಕ್ಯಣ ಕೊಟ್ಟು ಬರ್ತಾನಂತ. ಯಾಕೆ ನಾನು ಸಣ್ಣ ಪುಟ್ಟದ್ದೆಲ್ಲ ಏನಾನ ಕೊಡೋಕ್ಕಿಲ್ಲ ಯಾರಿಗಾನ. ನಿನ್ನ ಸಾಸಿಗೆ ಆಗಲಿ ಆ ಪದ್ಮಗಾಗಲಿ ಎಲ್ಲನ ಸಣ್ಣ ಪುಟ್ಟದ್ದೆಲ್ಲ ಸುಮ್ಮನೆ ಕೊಟ್ಟಿದ್ರಿ. ಎಲ್ಲ ಕೊಡು. ಯಾಕಂದ್ರೆ ನೀನು ಅವ್ರ ಮನೆಯಾಗಿದ್ದಲ್ಲ, ಸಣ್ಣಪ್ಪಣ್ಣಯ್ಯರ ಮನೆಯಾಗೆ ಅವ್ರ ಮನೆಯಾಗಿದ್ದಲ್ಲ, ಅವ್ರಿಗೂ ಈಟ ಓಟನ ಏನಾನ ಕೈಯಗಳದ್ದು ನೀನು ಕಳಕ. ಇನ್ನೇನು ಮಾಡೋಕ್ಕಾಗತ್ತೆ, ಅವರು ನಾನು ನೀನು ಕಳ್ಕೋಬೇಕಲ್ಲ. ಅವರು ನಿನ್ನನ್ನು ಓಡ್ಕೊಂಡಿದ್ದಾರೆ ಒಂದು 15 ದಿನ 20 ದಿನ ಗಟ್ಟಲೆ ಅವ್ರ ಮನೆ ಇದೆಯಾ ಉಂಡ್ಕೊಂಡು ನಿನ್ನೆಲ್ಲ ನೋಡ್ಕೊಂಡವ್ರೆ. ಸಣ್ಣ ಪುಟ್ಟದ್ದು ಏನಾನ ಕೊಟ್ಟು ನೀನು ಋಣ ಕಳಕ ಅವ್ರು ಮಾಡಿರೋ ಅಂತಹದ್ದು ಕೊಡ್ತೀನಿ ಅಂದೆ. ಅವರು ಬೇಡ 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 ಅಂತ ಹೇಳಿದ್ರು. ನಾನು ಬೆಳಗ್ಗೆಯಿಂದ ನನ್ನ ಸಾಸಿಗೂ ಹೇಳ್ದೆ, ಅವಳಿಗೂ ಹೇಳ್ದೆ, ಎಲ್ಲರೂ ಬೇಡ ನನಗೇನು ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಎಷ್ಟೆಲ್ಲ ಬಡ್ಕಣ್ಣಮ್ಮ ಕೊಡ್ತೀನಿ ತಗೊಂಡೋಗ್ರಿ ಅಂತ. ಅವ್ರು ಯಾಕೆ ಬೇಡ ಅಂತ ಇದ್ದಾರೆ. ದೀಪು ಸಂತಾಪನು ಹಂಗೇನೆ, ಏನು ದುಡ್ಡು ಕೊಡ್ದಿದ್ದು ಹೊಟ್ಟೆ ನೀವೇ ತಗೊಂಡೋಗಿ ಕೇಳ್ರಿ ಅಂದ್ರೂ ಏನು ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಎಷ್ಟೆಲ್ಲ ಹೇಳಿದೆ. ಇವಾಗ ಏನೋ ಆಗಿದ್ದಾಯ್ತು ಹೋಗಿದ್ದೋಯ್ತು ತಗೊಂಡೋಗ್ರಿ ಅಂತ. ಯಾಕೆ ಬೇಡ ಬೇಡ ಅಂದರು. ಅದಕ್ಕೆ ಬೇಡ ಅಂದಿತ್ತಾಗ ಇನ್ನೇನು ಜಾಸ್ತಿ ಬಲವಂತ ಮಾಡೋಕ್ಕಾಗಲ್ಲ, ಅದಕ್ಕೆ ಕೊಟ್ಬಿಡೋಣ ಅಂತ ಸುಮ್ಮನೆ ಕೊಟ್ಟು ಬರ್ತೀನಿ ತಗೊಂಡೋಗ್ಬಿಟ್ಟೆ ನಾನು. ಸರಿ ಆಯ್ತು ಬಿಡು, ಬೇಡ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ಬಲವಂತ ಮಾಡಿ ಕೊಡೋಕ್ಕಾಗಲ್ವಲ್ಲ. ಯಾಕೆ ಅವ್ರಿಗೆ ಯಾಕೆ ಇಷ್ಟ ಇಲ್ಲ ಅಂದರೆ ಬಲವಂತ ಯಾಕೆ. ಕೊಟ್ಪ ಸುಮ್ಮನೆ ಎಲ್ಲ ತುಂಬ್ಕೊಂಡೋಗಿ ಕಳಿಸ್ತೀನಿ ಹೇಳಿ. ಶೌರ್ಯ ಹೊಲ್ದ ಹತ್ರ ಹೋಗವನೆ, ಬಂದಿದ್ದ ತಕ್ಷಣ ಕಳಿಸ್ಬಿಡ್ತೀನಿ, ತಗೊಂಡೋಗಿ ಕೊಟ್ಬರೀರಿ ಅಂತೆ. ಸರಿ ಆಯ್ತು ಹೇಳಿ. ಇಷ್ಟೆಲ್ಲ ಹೇಳ್ತಾ ಇದ್ರೆ ಇನ್ನೊಂದು ಮಾಡಿರೋದನ್ನೆಲ್ಲ ಕ್ಷಮಿಸ್ಬಿಡ್ರಿ. ಅದಕ್ಕೆ ನಿಮ್ಮ ಮನೆ ಮಕ್ಳಿಗೆ ಬಂದು ಹೇಳ್ತಾ ಇದ್ದೀನಿ, ನಾನು ಮಾಡಿರೋದೆಲ್ಲ ಕ್ಷಮಿಸ್ಬಿಡ್ರಿ, ಆಗಿದ್ದಾಯ್ತು ಹೋಗಿದ್ದೋಯ್ತು ಅಂತ. ಈತನಿಗೆ ಮುಂಚೆಗೆ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಮುಂಚೆಗೆ ಇವಳಿಗೆ ಬುದ್ಧಿ ಇರಬೇಕಾಗಿತ್ತು. ಏನೆಲ್ಲ ತಲೆಗೆ ಇಲ್ಲುತ್ತೆಲ್ಲ ತುಂಬ್ಕೊಂಡು ಸುಮ್ಮನೆ ಇದು ಮಾಡ್ಕೊಬಿಟ್ಲು. ಮಗ ಸೊಸೆ ಮಗಳು ಅಂತೇಳಿ ಸುಮ್ಮನೆ ಎಲ್ಲರ ಹತ್ರ ಕಿರಿಕ್ ಮಾಡ್ಕೊಂಡು ಅಕ್ಕ ತಮ್ಮ ಎಲ್ಲರ ಹತ್ರನೂ ಇದು ಮಾಡ್ಕೊಂಡ್ಲು. ಏನು ಮಾಡೋದು. ನೋಡ್ತಾ ಇರಿ ಫ್ರೆಂಡ್ಸ್, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮುಖಾಂತರ ಎಲ್ರಿಗೂ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.